ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜನಾ ಗೋಮ್ಸಿ ಬ್ಲಾಗ್ಸ್. ಬನ್ನಿ, ಇವತ್ತು ಸಿಂಪಲ್ ಆಗಿ ಹೇಗೆ ಮಟನ್ ಸಾರು ಮತ್ತು ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಈಗ ಫಸ್ಟಿಗೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೀನಿ. ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಒಂದೆರಡು, ಒಂದು ಅರ್ಧ ಹೋಳು ಕಾಯಿ ಹಾಕೋತಾ ಇದ್ದೀನಿ ಮಸಾಲಾಗೆ. ಶುಂಠಿ ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನ್ ಸೋಂಪು ಮತ್ತು ಒಂದು ಅರ್ಧ ಸ್ಪೂನು ಮೆಣಸು, ಗಸಗಸೆ ಒಂದು ಸ್ಪೂನು, ಗೋಡಂಬಿ ಒಂದು ಸ್ವಲ್ಪ, ಚಕ್ಕೆ ಲವಂಗ ಏಲಕ್ಕಿ, 1 ಟೇಬಲ್ ಸ್ಪೂನ್ ಹುರ್ಗಡ್ಲೆ, ಒಂದು ಟೊಮ್ಯಾಟೊ, ಸ್ವಲ್ಪ ತೊಳೆದಿರೋ ಅಂಥ ಪುದೀನ, ಕೊತ್ತಂಬರಿ ಸೊಪ್ಪು, ತೊಳೆದಿರೋ ಅಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ. ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಫೈನ್ ಪೇಸ್ಟ್ ಆಗಿದೆ. ಈಗ ಕುಕ್ಕರಿಗೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಈರುಳ್ಳಿ, ಒಂದು ಸ್ವಲ್ಪ ಸೋಂಪು, ಈಗ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಮಟನ್ ಹಾಕ್ತಾ ಇದ್ದೀನಿ. ಮಟನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಯಾಕಂದರೆ ಇದು ತುಂಬ ಖಾರ ಇದೆ ನಮ್ಮ ಮನೆಯದು, ಅದಕ್ಕೋಸ್ಕರ. ಏನಕ್ಕೆ ಅಂದರೆ ಮುಂಚೆನೇ ನಾವು ಪೆಪ್ಪರ್ ಸ್ವಲ್ಪ ಮತ್ತು ಗ್ರೀನ್ ಚಿಲ್ಲಿ ಎಲ್ಲ ಹಾಕಿದ್ದೀವಲ್ಲ, ಸೊ ಹಾಗಾಗಿ ಅದ್ರದ್ದು ಕೂಡ ಖಾರ ಇರುತ್ತೆ. ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಟನ್ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇಲ್ಲೆಲ್ಲೂ ಸ್ವಲ್ಪನೂ ನೀರಿಲ್ಲ, ಆ ಥರ ಡ್ರೈ ಮಾಡ್ಕೋಬೇಕು. ಈ ಟೈಮ್ನಲ್ಲಿ ಇವಾಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲಾನ ಹಾಕಬೇಕು. ನೀರು ನೋಡ್ಕೊಂಡು ಹಾಕ್ಕೋಬೇಕು, ಎಷ್ಟು ಬೇಕೋ ಅಷ್ಟು. ಈಗ ಇದು ಕುಕ್ಕರ್ ಮುಚ್ಚಿ ಒಂದು 5 ವಿಜಿಲ್ ಬರೋಷ್ಟು ಕೂಗಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಫ್ರೆಂಡ್ಸ್, ಈಗ ಮಟನ್ ಸಾಂಬಾರು ರೆಡಿ ಆಗೋಷ್ಟೊತ್ತಿಗೆ ಗೀ ರೈಸ್ ಮಾಡ್ಕೊಳ್ಳೋಣ. ಇಲ್ಲಿ 1-2 ಜೀರಿಗೆ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಏಲಕ್ಕಿ, ಹೂವು ಹಾಕ್ತಾ ಇದ್ದೀನಿ, 1 ಮೆಣಸಿನ್ಕಾಯಿ, ಪಲಾವ್ ಎಲೆ, ಈರುಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಈಗ ತೊಳೆದಿಟ್ಕೊಂಡಿರೋಂತಹ ಬಾಸುಮತಿ ರೈಸ್ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಒಂದು ಚಿಟಿಕೆ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಬೇಕು ಅಂತಂದರೆ ಅರಿಶಿನ ಕೂಡ ಆ್ಯಡ್ ಮಾಡ್ಬೋದು ನೀವು. ನಾನಿಲ್ಲಿ ಅರಿಶಿನ ಹಾಕ್ತಿಲ್ಲ. ಫ್ರೆಂಡ್ಸ್, ಈಗ ಇದೊಂದು 5 ವಿಜಿಲ್ ಆಗಿದೆ. ಸ್ವಲ್ಪ ಕೂಲ್ ಆಗಬೇಕು. ಸಾಂಬಾರು ಸ್ವಲ್ಪ ಕೂಲ್ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಮುದ್ದೆ ಮಾಡ್ಕೊಂಡ್ಬಿಡೋಣ ಅನ್ನಿಸ್ತು. ಹಾಗಾಗಿ 1 ಲೋಟ ನೀರು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ವೈಟ್ ರೈಸ್ ಕೂಡ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ.
ಕುದೀತಾ ಇದೆ. ಈಗ ರಾಗಿ ಹಸಿಟ್ಟು ಹಾಕೋಬೇಕು. ಈಗ ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ. ನಾನೀಗ ಇದೊಂದು ಅಲ್ಲೇ ಸಹಾಯದಿಂದ ಹೀಗೆ ತಿರುಗ್ಕೋತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದ್ರು ಕೂಡ, ಏನು ಗಂಟೆ ಆಗೋದಿಲ್ಲ ಸ್ವಲ್ಪನೂ. ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ನೋಡಿ, ಸ್ವಲ್ಪ ಕೂಡ ಗಂಟಾಗಿಲ್ಲ. ಬೇಕು ಅಂದರೆ ಒಂದು ಸ್ವಲ್ಪ ನೀರು ತುಂಬಿಸ್ಕೊಂಡು ಈಗ ಇದೊಂದು 2 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು. ಈಗ ಪರ್ಫೆಕ್ಟಾಗಿ ಆಗಿದೆ. ನೋಡಿ, ರಾಗಿ ಬಾಲ್ ರೆಡಿ ಆಗಿದೆ. ಒಂಚೂರು ಕೂಡ ಗಂಟಿಲ್ಲ. ಮುದ್ದೆ ಕೂಡ ರೆಡಿಯಾಗಿದೆ. ಸಾಂಬಾರ್ ಕೂಡ ಕೂಲ್ ಆಗಿದೆ. ನೋಡಿ, ಸಖತ್ತಾಗಿದೆ. ಮನೆ ತುಂಬ ಘಮ ಬರ್ತಿದೆ. ಸ್ವಲ್ಪ ಲಾಸ್ಟಲ್ಲಿ ನಾನು ಚರ್ಬಿ ಹಾಕೊಂಡು ಒಂದು 2-3 ಮಿನಿಟ್ಸ್ ಕುದಿಸ್ಕೊತೀನಿ. ಪರ್ಫೆಕ್ಟಾಗಿ ಆಗಿದೆ. ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಹಾಕೋಬೋದು. ಫ್ರೆಂಡ್ಸ್, ಈಗ ಪರ್ಫೆಕ್ಟಾಗಿ ಮಟನ್ ಸಾಂಬಾರ್ ರೆಡಿಯಾಗಿದೆ. ಚೆನ್ನಾಗಿ ಬೆಂದಿದೆ. ನೋಡಿ, ಸೂಪರಾಗಿ ಬೆಂದಿದೆ. ನೋಡಿ, ಸಖತ್ತಾಗಿ ಬೆಂದಿದೆ. ಕಡೆ ಗೀ ರೈಸ್ ಕೂಡ ರೆಡಿ ಆಗಿದೆ. ವಾವ್, ಸಖತ್ತಾಗಿ ಘಮ ಬರ್ತಿದೆ. ಮನೆ ತುಂಬ ಗೀ ರೈಸ್ದು ಹಾಗೂ ಮಟನ್ ಸಾಂಬಾರ್ದು. ಅದು ಸ್ಮೆಲ್ಲಿಗೆ ನನಗಾಗಲೇ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವತ್ತು ಲಂಚ್ ರೆಡಿ ಆಗಿದೆ. ಸೂಪರ್ ಆಗಿದೆ, ತುಂಬ ಹೆಲ್ತಿ ಕೂಡ. ಬನ್ನಿ ಈಗ ಇದು ಟೇಸ್ಟ್ ಹೇಗಿದೆ ಅಂತ ನೋಡಬೇಕಲ್ವಾ. ಸೊ ಕೇಳೋಣ ಟೇಸ್ಟ್ ಹೇಗಿದೆ ಅಂತ. ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಚೆನ್ನಾಗಿದೆಯಾ? ಹೇಗಿದೆ ಟೇಸ್ಟು? ಓಕೆ, ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.